ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅಪ್ಪ ಮದುವೆಗೆ ಒಪ್ಪಿದ್ದೀನಿ, ಧೈರ್ಯವಾಗಿ ಹೇಳಿ. ನಡೆದೇ ಬಿಡ್ಲಿ ನನಗೂ ನಿನಗೂ ಯುದ್ಧ. ಗೆಲುವು ನನ್ನದೇ. ಅಲಂಕಾರ ಮಾಡಿಸ್ಕೊಂಡು ಮೆರಿತಿರೋ ಈ ದೇವಸ್ಥಾನ ಪಾಳು ಬೀಳೋ ಹಾಗೆ ಮಾಡ್ತೀನಿ. ಇದು ನಾನು ನಿನಗೆ ಕೊಡ್ತಿರೋ ಮಾತು. ಇದಕ್ಕೆ ನೀನೇ ಸಾಕ್ಷಿ. ನಿನ್ನ ಮೇಲೆ ಪ್ರಮಾಣ ಮಾಡ್ತೀನಿ. ರೀ ಅಮ್ಮನವ್ರೆ, ಚಪ್ಲಿ ಬಿಟ್ಟೋಗ್ರಿ, ಹಾಗೆ ಹೋಗಿದ್ರಲ್ಲ. सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदा सेन्दुबिम्बां सदा नोष्ठबिम्बां पटाचेतयार्द्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां पुरस्तुङ्गभद्रां भलामां कपालं लसद्गानलोलां स्वभक्तैकपालां यशः श्रीकपोलां क्षमालां कनत्प्रत्नलोलां सुसीमन्तवेणीं दृशानिर्जितैणीं प्रमत्कीरवाणीं नमद्वज्रपाणीं सुधामन्थरास्यां मुदा चिन्त्यवेणीं सुशान्तां सुदेहां दृगन्ते कचान्तां लसत्सल्लकाङ्गीमनन्तामचिन्त्यां स्मृतां तापसैसर्गपूर्वस्थितां तां भजङ्गे तुरङ्गे मृगेन्द्रे खगेन्द्रे मराले महत्यां नवम्यां सदा सामरूपां ज्वलत्कान्तिवह्निं जगन्मोहनाङ्गीं भजन्मानसाम्भोजसुभ्रान्तभृङ्गी निजस्तोत्रसङ्गीतनृत्यप्रभाङ्गीं भवां भोजनेत्राजसम्पूज्यमानां लसन्मन्दहासप्रभावक्त्रचिह्नां चलच्चञ्चलाचारुताटङ्ककर्णां कटाचेतयार्द्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां ನೀವು ಯಾಕೆ ಚಪ್ಪಲಿ ಹಾಕಲ್ಲ? ಕಲ್ಲು ಮುಳ್ಳೆಲ್ಲ ಚುಚ್ಚಲ್ವಾ? ಮನಸ್ಸು ನಿರ್ಮಲವಾಗಿದ್ರೆ ನಡೆಯೋ ದಾರಿ ಹೂ ಹಾಸಿದ ದಾರಿ ಆಗಿರುತ್ತೆ. ಹೂ ಹಾಸಿದ ದಾರಿಯಲ್ಲಿ ನಡೆದು ನನಗೆ ಅಭ್ಯಾಸ. ಬಹಳ ನಾಜೂಕಾಗಿ ಮಾತಾಡ್ತೀರಾ. ಯಾವೂರು ನಿಮ್ದು? ಪರ್ವತ. ಪರ್ವತ ಅಂದ್ರೆ ಬೆಟ್ಟ ಗುಡ್ಡ. ನೀವೇನ್ ಮಾಡ್ತೀರಾ ಅಲ್ಲಿ? ತಿಂಡಿ ತೀರ್ಥಗತಿ? ಪರ್ವತ ಅನ್ನೋದೇ ಊರು. ಪರ್ವತ ಅನ್ನೋದೊಂದು ಊರಿದ್ಯಾ? ನಾನು ಇದೇ ಮೊದಲು ಸಾರಿ ಕೇಳ್ತಿರೋದು. ನೀನು ಹುಟ್ದಾಗ್ಲಿಂದ ಈ ಊರಲ್ಲೇ ಇದೆಯಾ? ನಿನಗೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ. ಊರುಗಳಿಗೆ ಬೇರೆ ಬೇರೆ ಹೆಸರುಗಳಿದೆ. ನಮ್ಮೂರ ಹೆಸರು ಪರ್ವತ. ಆ ಊರಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಸುಖ ಇದೆ. ಹೌದಾ? ನನ್ನಲ್ಲಿ ಕರ್ಕೊಂಡು ಹೋಗ್ತೀರಾ? ಇನ್ನೂ ಸಮಯ ಬಂದಿಲ್ಲ. ಸಮಯ ಬಂದಾಗ ನಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಹಾಗಂತೀರಾ? ಹೋಗ್ಲಿ ಬಿಡಿ. ನಿಮ್ಮೂರು ಪರ್ವತ, ನಿಮ್ಮ ಹೆಸರು ಪಾರ್ವತಿನಾ? ಹೇಗೆ ಬೇಕಾದರೂ ಕರಿಬಹುದು. ಇದೇ ಹೆಸರು ಚೆನ್ನಾಗಿದೆ. ಪರ್ವತ ಮಾಲೆಯಿಂದ ಬಂದವಳು ಪಾರ್ವತಿ. ನಮ್ಮ ದೇವಸ್ಥಾನದ ಅಮ್ಮನವರು ಪಾರ್ವತಿ ರೂಪನೇ ಅಂತೆ. ಬೆಳಗ್ಗೆಯಿಂದ ಈಗಲೇ ನಗೋತರ ಆಗಿದ್ದು.
ನೀವು ನಂಗೊಂದು ಸಹಾಯ ಮಾಡ್ತೀರಾ? ಕೇಳು, ಸಾಧ್ಯವಾದರೆ ಮಾಡೋಣ. ಯಾಕೋ ಈ ಊರು ಈ ಜನ ಎಲ್ಲ ಬೇಜಾರಾಗ್ಬಿಟ್ಟಿದೆ. ನೀವು ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ನನ್ನನ್ನು ನನ್ನ ತಾಯಿನೂ ನಿಮ್ಮೂರಿಗೆ ಕರ್ಕೊಂಡು ಹೋಗ್ತೀರಾ? ನನಗೆ ಈ ಊರಲ್ಲಿ ಇರೋಕೆ ಮನಸ್ಸಿಲ್ಲ. ಬೇಕಿದ್ರೆ ನಾನು ನಿಮ್ಮನೆ ಚಾಕ್ರಿ ಮಾಡ್ಕೊಂಡಿದ್ಬಿಡ್ತೀನಿ. ಹುಡ್ದಾಗ್ಲಿಂದ ಈ ಊರಲ್ಲೇ ಇದೆಯಾ? ಯಾವತ್ತೂ ಬೇಜಾರು ಮಾಡ್ಕೊಂಡವನಲ್ಲ, ಈಗ ಯಾಕೆ ಈ ವೈರಾಗ್ಯ? ಇಲ್ಲಿ ಯಾವುದು ಸರಿ ಇಲ್ಲ. ನನ್ನ ಬಾಲ್ಯ ಸ್ನೇಹಿತ ಸುಂದ್ರಿ ಈಗ ಮದುವೆ ಆಗಿ ಹೋಗ್ತಿದ್ದಾಳೆ. ನನ್ನ ಕಷ್ಟ ಸುಖ ಹೇಳ್ಕೊಳಕ್ಕಿದ್ದು ಅವಳೊಬ್ಳೆ. ಈಗ ಅವಳು ನನ್ನಿಂದ ದೂರ ಆಗ್ತಿದ್ದಾಳೆ. ಹೆಣ್ಣು ಯಾವತ್ತಿದ್ರೂ ತವ್ರ ಮನೆ ತೊರಿಲೇಬೇಕಲ್ವಾ? ಬೇರೆಯವ್ರ ಮನೆಗೆ ಹೋಗ್ಲೇಬೇಕಲ್ವಾ? ಆದ್ರೆ ಅವನು ಸರಿ ಇಲ್ಲ, ತುಂಬಾ ದುಷ್ಟ. ನಮ್ಮ ಸುಂದ್ರಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅದಕ್ಕೆ ಮನ್ಸಿಗೆ ಬೇಜಾರಾಗ್ತಿದೆ. ನಮ್ಮ ಸುಂದ್ರಿ ಎಲ್ಲಿದ್ರು ಹೇಗಿದ್ರು ಚೆನ್ನಾಗಿರ್ಬೇಕು. ಅವಳು ಕಷ್ಟ ಪಡಬಾರ್ದು. ಮತ್ತೆ ಮದುವೆನ ತಡೆಯೋದಲ್ವಾ? ಅಯ್ಯೋ, ನನ್ನ ಮಾತು ಯಾರು ಕೇಳಲ್ಲ. ಸುಂದ್ರಿ ಕೂಡ ಅವಳಿಗೂ ಸಚ್ಚಿಕೊಂಡ್ರೆ ಆಗ್ತಿರ್ಲಿಲ್ಲ. ಅದು ಹೇಗೆ ಒಪ್ಕೊಂಡ್ಲು? ಅದೇ ಆಶ್ಚರ್ಯ. ನಿನ್ನ ಆಪ್ತ ಗೆಳತಿ ಕಷ್ಟದಲ್ಲಿದ್ದಾಳೆ. ಮುಂದೆ ತೊಂದರೆ ಅನುಭವಿಸ್ತಾಳೆ ಅಂತ ಗೊತ್ತಾದ್ಮೇಲೆ ಅದನ್ನು ತಡಿಬೇಕಾಗಿರೋದು ನಿನ್ನ ಕರ್ತವ್ಯ. ನೀನು ನಿಜವಾಗ್ಲೂ ಸುಂದ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋದೇ ಆದರೆ ಈಗಲೇ ಆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಅವಳು ಕಷ್ಟಪಟ್ಟರೆ ಪಡಲಿ ಅಂತ ನೀನೇ ಊರು ಬಿಟ್ಟು ಹೋಗೋ ಯೋಚನೆ ಮಾಡ್ತಾ ಇದೆಯಲ್ಲ, ಇದೇನಾ ನಿನ್ನ ಸುಂದ್ರಿ ಸ್ನೇಹ? ತಡೆಯೋದಾ? ನಾನಾ? ಅದೇಗೆ ಸಾಧ್ಯ? ನನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅಲ್ಲಿ. ಅದನ್ನು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಹೇಗೆ? ನೀನು ಅಲ್ಲಿಗೆ ಹೋಗು. ನಿನ್ನ ಉದ್ದೇಶ ಒಳ್ಳೇದೇ ಆದರೆ ಆ ತಾಯಿನೇ ನಿನಗೆ ಸಹಾಯ ಮಾಡ್ತಾಳೆ. ಹಾಗಂತೀರಾ? ನೀವು ಹೇಳೋದು ಸರಿ ಅನ್ಸುತ್ತೆ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಉಳಿದಿದ್ದು ಆ ತಾಯಿಗೆ ಬಿಟ್ಟಿದ್ದು. ನಾನು ಎಲ್ಲ ರೂಪಗಳಲ್ಲೂ ಬರ್ತೀನಿ. ಸುಂದರಿ ಮದುವೆಗೆ 108 ಅಡ್ಡಿಗಳು. ಅಯ್ಯ ಜಗದೇಕ ವೀರ, ಈಗ ನೀನೇ ನನ್ನ ಬಾಳನ್ನು ಬೆಳಗಬೇಕಾದ ದಾರಿ ದೀಪ. ಊರವರೆಲ್ಲ ನನ್ನ ನಾಲಾಯಕ್ ಅಂದ್ಕೊಂಡ್ರು ನನ್ನ ಸದುಪಯೋಗ ಪಡಿಸ್ಕೋತಾ ಇರೋದು ನಿನ್ನಂಥವನು ಮಾತ್ರ ನೋಡು ಪಂಚಾಕ್ಷರಿ. ಬೆಲ್ಲದ ಯೋಗ್ಯತೆ ನೊಣಕು ಬಿಟ್ರೆ ಇನ್ಯಾರಿಗೆ ಗೊತ್ತಿರಕ್ಕೆ ಸಾಧ್ಯ ಹೇಳು ಜಗನ. ಈಗೇನಾಗಬೇಕು ಈ ಜಗ್ಗಿದಾದನಿಂದ? ನನ್ನ ಭಾಮೈದ ಒಬ್ಬ ಇದ್ದಾನೆ, ಲಕ್ಷ್ಮೀನಾರಾಯಣ ಅಂತ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಈಗ ತಾನೇ ಮದುವೆ ಆಗಿದ್ದಾನೆ. ಅವನನ್ನ ಈ ದೇವಸ್ಥಾನದ ಪ್ರಸಾದದ ಕೆಲಸಕ್ಕೆ ಅಡುಗೆ ಮೇಲ್ವಿಚಾರಕ ಅಂತ ಮಾಡಬೇಕು ಅಂತ ಆಸೆ ಇದೆ. ಆದರೆ ಆ ಶಾಸ್ತ್ರಿಗಳು ನಿಮ್ಮ ಷಡ್ಕ ಶೇಖರಿನ್ ತಂದು ಕೂಡಿಸಿದ್ದಾರೆ. ಅದಕ್ಕೆ ನೀನೇ ಏನಾದರೂ ಈಗ ನಾನು ನಿನಗೆ ಉಪಾಯ ಹೇಳ್ಕೊಡ್ಬೇಕು ಅಂದರೆ ನೀನು ನನಗೆ ಗುರುದಕ್ಷಿಣೆ ಕೊಡಬೇಕಾಗುತ್ತೆ. ನಾನು ಪುಗ್ಸಟ್ಟೆಯಾಗಿ ಯಾರಿಗೂ ಸಹಾಯ ಮಾಡಲ್ಲಪ್ಪ. ನನಗೆ ಗೊತ್ತಪ್ಪ, ಅದಕ್ಕೆ ನೋಡು ಇದನ್ನು ತಂದಿದ್ದೀನಿ. ಹಾಂ, ನನ್ನ ಬಾಮೈದ ಈ ದೇವಸ್ಥಾನದ ಅಡುಗೆ ಮೇಲ್ವಿಚಾರಕ ಆಗಬೇಕು. ನನ್ನ ದಾರಿಗೆ ಅಡ್ಡ ಆಗಿರೋ ನಿನ್ನ ಷಡ್ಕ ಶೇಖರಿ ಪ್ರಸಾದದ ಕೆಲಸದಿಂದ ಓಡ್ ಹೋಗಬೇಕು. ಅಂಥ ಉಪಾಯ ಏನಾದ್ರಿದ್ರೆ ಹೇಳು, ಕಂಟು ಪೂರ್ತಿ ಕೊಡಿ, ಬೇಕಾದ್ರೆ ಇನ್ನೊಂದು ತಂದು ಕೊಡ್ತೀನಿ. ಶೇಖರಿ ಮಗಳು ಸುಂದರಿ ಸಚ್ಚಿದಾನಂದನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಆ ಸಂಬಂಧ ಗಟ್ಟಿಯಾಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಬೇಕು ನಾವೀಗ. ಮದುವೆ ಸಿದ್ಧತೆಗಳೆಲ್ಲ ಆಗಬೇಕು. ಇಡೀ ಊರೇ ಮದುವೆಗೆ ಸೇರಬೇಕು. ಅಲ್ಲಣ್ಣ, ಉದ್ಧಾರ ಆಗೋ ಉಪಾಯ ಹೇಳು ಅಂದರೆ ಹಾಳಬಾವಿ ತೋರಿಸ್ತಾ ಇದೆಯಲ್ಲ. ಶೇಖರಿ ಏನಾದರೂ ಧರ್ಮದರ್ಶಿಗಳ ಸಂಬಂಧಿಕ ಆಗ್ಬಿಟ್ರೆ ನನ್ನ ಬಾಮೈದ ಲಕ್ಷ್ಮೀನಾರಾಯಣ ಅಡುಗೆ ಮೇಲೆ ವಿಚಾರಕ ಆದ ಹಾಗೆ. ನಾನು ಇದುವರೆಗೂ ಹೇಳಿದ್ದು ಬರೀ ಮಧ್ಯಂತರದವರೆಗೂ. ಸಿನಿಮಾದ ಕೊನೆಯಲ್ಲಿ ಏನಾಗುತ್ತೆ ಅಂತ ಈಗ ಹೇಳ್ತೀನಿ ಕೇಳು. ಮದುವೆ ಸಿದ್ಧತೆಗಳೆಲ್ಲ ಅವ್ರು ಮಾಡ್ಕೊಳ್ಳಿ ಬಿಡು.
ಇಲ್ಲಿ ನಾವು ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಮದುವೆ ಮುರಿದಾಕೋ ಉಪಾಯ ಮಾಡೋಣ. ಆಗ ವಿರೂಪಾಕ್ಷ ಶಾಸ್ತ್ರಿಗಳು ಕೆಂಡಾಮಂಡಲರಾಗ್ತಾರೆ. ಈ ಮದುವೆ ಮುರಿದಾಕೋದಕ್ಕೆ ಶೇಖರಿನ ಕಾರಣ ಅನ್ನೋ ಹಾಗೆ ನಾವೆಲ್ಲ ವ್ಯವಸ್ಥೆ ಮಾಡಿಟ್ಟಿರಬೇಕು. ಆಮೇಲೆ ನೋಡು ರಂಗಿನಾಟ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಶಾಪ ಕೊಡುವಷ್ಟು ಭಯಂಕರವಾದ ಸಿಟ್ಟು ಬಂದಿರುತ್ತೆ ಶೇಖರಿ ಮೇಲೆ. ಇನ್ನೇನು ಉಳಿದಿರುತ್ತೆ? ಶೇಖರಿನ ಅಡಿಗೆ ಕೆಲಸದಿಂದ ಮಾತ್ರ ಅಲ್ಲ, ದೇವಸ್ಥಾನದಿಂದಾನೇ ಒದ್ದು ಓಡಿಸ್ತಾರೆ. ಆಗ ನನ್ನ ಬಾಮೈದ ಲಕ್ಷ್ಮೀನಾರಾಯಣ ಈ ದೇವಸ್ಥಾನ ಪ್ರಸಾದದ ಅಡಿಗೆ ಮೇಲ್ವಿಚಾರಕ. ಬರೀ ದೇವಸ್ಥಾನದ ಪ್ರಸಾದದ ಕೆಲಸ ಮಾತ್ರ ಅಲ್ಲಪ್ಪ, ಈ ಊರಲ್ಲಿ ಮದುವೆ ನಡೀಲಿ, ತಿಥಿ ನಡೀಲಿ, ಎಲ್ಲದಕ್ಕೂ ನಿನ್ನ ಬಾಮೈದಿಂದೆ ಅಡಿಗೆ. ತಗೋ, ಇಂಥ ಮನೆ ಮುರುಕು ಯೋಚನೆಗಳು ನಿನ್ನನ್ನು ಬಿಟ್ಟರೆ ಬೇರೆದವ್ರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಂದನೇ ಶುರು ಹಚ್ಕೊಳ್ಳೋಣ. ಸುಂದ್ರಿ ಮದುವೆ ಮುರಿಯೋ ಕೆಲಸಕ್ಕೆ ಗುದ್ಲಿ ಪೂಜೆ. ಆಪರೇಷನ್ ಶೇಖರಿ. ಅಂದ್ರೆ ಎಲ್ಲ ನಿರ್ಧಾರ ಆಗೋಯ್ತೇನೆ ಅಕ್ಕ? ಆದಾಗೂ ಇದೆ, ಆಗದೆ ಇದ್ದಾಗೂ ಇದೆ. ಇನ್ನೂ ಏನೇ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತೀಯ? ನಿನ್ ಮಗಳು ತ್ರಿಪುರ ಸುಂದರಿ ಒಪ್ಕೊಂಡಿದ್ದಾಳಂತಲ್ಲ ಸಚ್ಚಿದಾನಂದನ? ಒಪ್ಪಿದಾಳೆ, ಆದರೆ ಮನ್ಸಾರೆ ಅಲ್ಲ, ಯಾವುದೋ ಕಾರಣಕ್ಕೆ ಕಟ್ಟು ಬಿದ್ದು ಒಪ್ಪಿದಾಳೆ. ಕಾರಣ ಏನೇ ಇರ್ಲಿ, ಅಂತೂ ದೊಡ್ಡ ಮನೆ ಸೇರ್ತಾ ಇದ್ದಾಳಲ್ವಾ? ನಮಗೂ ಒಂಥರ ಹೆಮ್ಮೆ ಅಲ್ವೇನೆ ವಿರೂಪಾಕ್ಷ ಶಾಸ್ತ್ರಿಗಳು ನಮ್ಮ ಸಂಬಂಧಿಕರು ಅಂತ ಹೇಳ್ಕೊಳ್ಳೋದಕ್ಕೆ. ನಮಗೆ ಸಂಬಂಧ ದೊಡ್ಡದು, ಆದರೆ ಸುಂದರಿಗೆ ನಾಳೆ ನರಕ ಆಗ್ಬಿಟ್ರೆ? ಮದುವೆ ಅಂದ್ರೆ ಸಂಭ್ರಮ. ಈ ಶುಭ ಗಳಿಗೆನಲ್ಲಿ ಯಾಕೆ ಕೆಟ್ಟ ಮಾತಾಡ್ತೀಯಾ? ಮುಂದೆ ಆಗೋದನ್ನ ಯೋಚನೆ ಮಾಡೋದು ಕೆಟ್ಟತನ ಅಲ್ಲ, ಆತಂಕ. ನನ್ನ ಮಗಳ ಭವಿಷ್ಯದ ಬಗ್ಗೆ ನನ್ನ ಕಳವಳ, ಸಂಕಟ. ನಿನಗೆ ವಿರೂಪಾಕ್ಷ ಶಾಸ್ತ್ರಿಗಳ ಆಕಾರ ವಿಚಾರ ನೋಡಿದ್ರೆ ಹಾಗೆ ಅನಿಸ್ಬೋದು, ಆದರೆ ಸಚ್ಚಿದಾನಂದ ಒಳ್ಳೆಯವನ ಹಾಗೆ ಕಾಣ್ತಾನಲ್ಲ. ಆನೆ ಒಳ್ಳೇದೆ, ಆದರೆ ಅಂಕುಶ ಮಾವುತನ ಕೈಲಿದ್ರೆ ಆನೆ ಎಷ್ಟೇ ಬಲಶಾಲಿ ಆದರೂ ಮಾವುತನ ಮಾತೆ ಕೇಳಬೇಕು. ಅಂದರೆ ಸಚ್ಚಿದಾನಂದ ಅವ್ರ ಅಪ್ಪನ ಅಂಕುಶದಲ್ಲೇ ಕುಣಿತಾ ಇದ್ದಾನೆ ಅಂತ್ಯಾ? ಇಡೀ ಊರಿಗೆ ಗೊತ್ತು, ಅಪ್ಪ ಹಾಕಿದ ಗೆರೆ ದಾಟೋದಿಲ್ಲ ಮಗ. ನನ್ನ ಮಗಳನ್ನ ಕೆಡವೋದಕ್ಕೆ, ಕೆಡ್ಡ ತೊಡೋದಕ್ಕೆ ಬರ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಆದರೂ ಇದು ಕನಸೋ ನನಸೋ ಅನಿಸ್ತಿದೆ ಕಣೆ ಅಕ್ಕ. ದೊಡ್ಡ ಜನ ನಮ್ಮಂಥವ್ರ ಸಂಬಂಧ ಕೇಳ್ಕೊಂಡ್ ಬರ್ತಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ಸುಂದರಿ ನಿನ್ನ ಮಗಳಲ್ವಲ್ಲ, ಅವಳು ಆ ಮನೆಗೆ ಹೋದ್ರೆ ನೀನು ಈ ಮನೆಗೆ ಹೆಚ್ಚು ಲಗ್ಗೆ ಹಾಕ್ಬೋದು ಅಲ್ವಾ? ಬೇಜಾರು ಮಾಡ್ಕೋಬೇಡ. ಮಗಳು ಬಾಳ್ ಹೀಗಾಗ್ತಾ ಇದೆ ಅನ್ನೋ ಸಂಕಟ ಒಂದು ಕಡೆ, ಗಂಡ ನನ್ನಿಂದ ತಪ್ಪು ಹೋಗ್ತಾರೇನೋ ಅನ್ನೋ ಭಯ ಇನ್ನೊಂದು ಕಡೆ. ನಾನು ಎಲ್ಲ ಮರಿಬೇಕು ಅಂದರೂ ನೀವುಗಳು ಬಿಡಲ್ಲ, ಅದಕ್ಕೆ ದುಃಖ ಆಗೋದು. ಅಕ್ಕನ ಮಗಳ ಮದುವೆ ಅಂತ ಎಷ್ಟು ಸಂಭ್ರಮದಿಂದ ಓಡ್ಕೊಂಬರ್ತೀನಿ, ಅದು ನಿಮಗೆ ತಪ್ಪು ಅನ್ಸುತ್ತೆ. ಗಂಡಂಗೂ ನನ್ನ ಮೇಲೆ ಅನುಮಾನ, ನಿಮ್ಗಳಿಗೂ ನನ್ನ ಮೇಲೆ ಅನುಮಾನ. ಕಣ್ಣೀರು ಹಾಕ್ಬೇಡ್ವೆ, ಶುಭ ಕಾರ್ಯ ನಡೆಯುತ್ತೆ ಮನೆಯಲ್ಲಿ. ಎಲ್ರದ್ದು ಹಠ ಈ ಮನೆಯಲ್ಲಿ. ಸುಂದರಿಗೆ ಈ ಮದುವೆ ಒಂಚೂರು ಇಷ್ಟ ಇಲ್ಲ, ಆದರೆ ತಾಯಿ ಮೇಲಿನ ಹಠಕ್ಕೆ ನೇಣು ಕುತ್ತಿಗೆ ಕೊಡ್ತಾ ಇದ್ದಾಳೆ. ಆ ಸಂಕಟದಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ಸರಿ, ಒಂದು ಮಣ ಕೆಲಸ ಇದೆ, ಒಳಗೆ ಬಾ. ಆಯ್ತು ಬಿಡು, ಮದುವೆ ಕಾರ್ಯ ಮುಗಿಯೋವರೆಗೂ ನಾನು ಮಾತೇ ಆಡಲ್ಲ. ಎಲ್ಲ ಚೆನ್ನಾಗಾದ್ರೆ ಸಾಕು. ಸುಂದ್ರಿ, ನಾನು ನೀನಿಬ್ರು ಒಳ್ಳೆ ಸ್ನೇಹಿತರು. ನಿನ್ನ ಸ್ನೇಹಿತನಾಗಿ ನೀನು ಉಳಿಸ್ಕೋಬೇಕಾದ ನನ್ನ ಕರ್ತವ್ಯ. ನಿನಗೆ ಕೆಟ್ಟದಾಗುವಂಥ ಯಾವ ಕಾರ್ಯ ನಾನು ಮಾಡಕ್ಕೆ ಬಿಡಲ್ಲ. ಸುಂದ್ರಿ, ಸುಂದ್ರಿ, ಏನು ಬಂಗಾರಿ, ಸುಂದರಿ ಸುಂದರಿ ಅಂತ ಮನೆಯೆಲ್ಲ ಇಣಕ್ತಾ ಇದೆಯಾ? ದೇವಸ್ಥಾನದಲ್ಲಿ ಸಿಕ್ಕಾಗ ಹರಟೆ ಹೊಡೆದಿದ್ದು ಸಾಲ್ದ, ಮನೆವರೆಗೂ ಹುಡ್ಕೊಂಡು ಬಂದಿದೆಯಲ್ಲ? ಸುಂದ್ರಿ ಮದುವೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಇನ್ನೂ ಆಗಬೇಕು, ಮದುವೆ ಮಾತುಕತೆ ನಡಿಬೇಕು, ನಿಶ್ಚಿತಾರ್ಥ ಆಗಬೇಕು, ಆಮೇಲೆ ಮದುವೆ.
ಮದುವೆ ಊಟ ಇನ್ನೂ ದೂರ ಇದೆ. ಗೊತ್ತಾದ ದಿವಸ ಹೇಳಿ ಕಳಿಸ್ತೀನಿ, ಬಂದೇನಾದರೂ ಕೆಲಸ ಮಾಡಿಕೊಟ್ಟು ಊಟ ಮಾಡ್ಕೊಂಡು ಹೋಗ್ವಿ ಅಂತೆ. ರಾಮನ್ ಕಾಣೋಕೆ ಮುಂಚೆ ಹನುಮಂತ ಲಂಕೆಗೆ ಹಾರಕ್ಕೆ ನೋಡಿದ್ನಂತಲ್ಲ, ಹಂಗೆ ಆಡಬೇಡ. ಅಲ್ಲ ಅದು ನಿನ್ನ ಈಗಲೇ ಕೆಲಸಕ್ಕೆ ಇಟ್ಕೊಳಕ್ಕೆ ಆಗಲ್ಲ. ನಮಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ, ನಡಿ ನೀನು. ನೀವು ಸುಂದ್ರಿ ಮದುವೆ ನಿಲ್ಲಿಸ್ಬೇಕು. ಯಾಕೋ ಮದುವೆ ನಿಲ್ಲಿಸ್ಬೇಕು? ಯಾಕೆಂದ್ರೆ ಸುಂದ್ರಿ ಮದುವೆ ಆಗೋದು ನಂಗೆ ಇಷ್ಟ ಇಲ್ಲ, ಅದಕ್ಕೆ. ಓಹೋ, ನಿನಗಿಷ್ಟ ಇಲ್ಲ ಅಂತ ನನ್ನ ಮಗಳ ಮದುವೆ ನಿಲ್ಲಿಸ್ಬೇಕಾ? ನಮ್ಮಿಷ್ಟ ಕಷ್ಟನೇ ನಾವು ನಿರ್ಧರಿಸೋಕ್ಕಾಗ್ತಿಲ್ಲ, ನಿನ್ನಿಷ್ಟ ಯಾರೋ ಕೇಳ್ತಾರೆ. ಸಂಬಂಧ ಕೇಳ್ಕೊಂಡು ಬಂದಿರೋದು ಯಾರು ಗೊತ್ತಾ? ವಿರೂಪಾಕ್ಷ ಶಾಸ್ತ್ರಿಗಳು. ಮದುವೆ ಗಂಡು ಯಾರು ಗೊತ್ತಾ? ಅವ್ರ ಮಗ ಸಚ್ಚಿದಾನಂದ ಶಾಸ್ತ್ರಿಗಳು. ಅದಕ್ಕೆ ಬೇಡ ಅಂತಿರೋದು. ಅವನು ಕೆಟ್ಟವನು, ದುಷ್ಟ, ಅವನಿಗೆ 100 ಕೆಟ್ಟ ಚಟಗಳಿದೆ. ಅವನನ್ನ ಮದುವೆ ಆದರೆ ನಮ್ಮ ಸುಂದ್ರಿ ಚೆನ್ನಾಗಿರಲ್ಲ. ಓಹೋ, ನಮ್ಮ ಸುಂದ್ರಿ ಯಾವಾಗದ್ಲು ಅವಳು ನಿನ್ನ ಸುಂದ್ರಿ? ಯಾರ ಹತ್ರನೂ ಹಾಗೆ ಹೇಳಕ್ಕೆ ಹೋಗ್ಬೇಡ, ಆಮೇಲೆ ನಿನಗೆ ಸುಂದ್ರಿನ ಮದುವೆ ಆಗೋಕೆ ಆಸೆ ಇದೆ ಅಂತ ಅಂದ್ಕೊಂಡಾರು. ಬಂಗಾರಿ, ನಿನಗೆ ಅವಳ ಬಗ್ಗೆ ಇರೋ ಕಾಳಜಿ ನಂಗೆ ಅರ್ಥ ಆಗುತ್ತೆ ಕಣೋ. ನಾವು ಆ ಯೋಚನೆ ಮಾಡಿದ್ವಿ, ಆದರೆ ನಮ್ಮ ನಿಲುವಿನ ಮೇಲೆ ನಿಂತಿಲ್ಲ ಅದು. ಅವಳೇ ಮದುವೆಗೆ ಒಪ್ಕೊಂಡಿದ್ದಾಳೆ. ಏನು ಮಾಡೋದು ಹೇಳು? ಸುಂದ್ರಿ ಮೊದಲಿಂದನೂ ಕಷ್ಟಪಡ್ತಿದ್ದಾಳೆ, ಈಗಲೂ ಕಷ್ಟಪಡ್ತಿದ್ದಾಳೆ. ಮುಂದಾದ್ರೂ ಸುಖವಾಗಿರ್ಬೇಕಲ್ವಾ? ಆ ಸಚ್ಚಿಗೆ ಇವಳು ಕೆನ್ನೆಗೆ ಹೊಡೆದಾಗಿಂದ ಇವಳ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಅವ್ನು ಕಾಯ್ತಾ ಇರ್ತಾನೆ. ನೀವು ಅಂಥವ್ನಿಗೆ ಮದುವೆ ಮಾಡಿಕೊಟ್ರೆ ಅವ್ನು ದಿನ ಅವಳನ್ನ ಗೋಳೊಯ್ಕೋತಾನೆ. ನೀವು ಅವಳಿಗೆ ಸಹಾಯ ಮಾಡೋಕ್ಕೆ ಯಾವಾಗಲೂ ಅವಳು ಬೆನ್ನ ಹಿಂದೆ ಇರೋಕ್ಕಾಗತ್ತಾ? ಯೋಚನೆ ಮಾಡಿ. ನಾವು ಅದನ್ನೆಲ್ಲ ಯೋಚನೆ ಮಾಡಿದ್ದೀವಿ ಕಣೋ ಬಂಗಾರಿ, ಆದರೆ ಇದೆಲ್ಲ ನಮ್ಮ ಕೈ ಮೀರಿತ್ತು. ಈಗ ನಾವೇನು ಮಾಡೋ ಹಾಗಿಲ್ಲ. ಹಾಗಿದ್ರೆ ನಾನೇ ವಿರೂಪಾಕ್ಷ ಶಾಸ್ತ್ರಿಗಳ ಕಾಲು ಹಿಡ್ಕೊಂಡು ಸುಂದ್ರಿ ನಿಮ್ಮನೆ ಸೊಸೆ ಆಗೋ ಆಸೆನ ಬಿಟ್ಬಿಡಿ ಅಂತ ಕೇಳ್ಕೊತೀನಿ. ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಅಂಥದ್ರಲ್ಲಿ ತಾನಾಗೆ ಕೂಡ್ ಬಂದ್ರು ಒಳ್ಳೆ ಸಂಬಂಧನ ಹಾಳು ಮಾಡಕ್ ಬಂದಿದ್ಯಾ ಮನೆ ಮುರ್ಕ. ಅಲ್ಲ ಅಜ್ಜಿ, ಅದು ಸುಂದ್ರಿ. ನಿನ್ ಕೆಲ್ಸ ಏನ್ ಹೇಳು? ದೇವಸ್ಥಾನಕ್ಕೆ ಬರೋ ಚಪ್ಲಿನ ರಾಮನ್ ತಮ್ಮ ಭರ್ತ ಕಾಯ್ತಿರ್ತಾನಲ್ಲ, ಹಾಗೆ ಕಾಯ್ಕೊಂಡಿರೋದು. ಅಷ್ಟಕ್ಕೆ ಆ ದೇವಸ್ಥಾನಕ್ಕೆಲ್ಲ ನೀನ ಒಡೆಯ ಅನ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಅಪ್ಪು ಜಗ್ಗನಿವೆ, ಇನ್ನೊಂದು ಮಾತಾಡಿದ್ರೆ ನೀನ್ ಜನ್ಮದಲ್ಲಿ ಮದುವೆ ಆಗ್ಬಾರ್ದು. ಹಾಗೆ ಮಾಡ್ಬಿಡ್ತೀನಿ, ನಡಿಯೋ. ಬಂಗಾರಿ, ನೀನು ಹೊರಡು. ಸುಂದ್ರಿ ಬಗ್ಗೆ ಯಾರ ಹತ್ರನೂ ಮಾತಾಡೋ ಅಗತ್ಯ ಇಲ್ಲ. ಅಮ್ಮನವ್ರು ಇಟ್ಟ ಹಾಗಾಗತ್ತೆ. ನೀನು ಯಾಕೆ ಎಲ್ಲದಕ್ಕೂ ತಲೆ ಹಾಕಿ ಎಲ್ಲರ ಹತ್ರ ಬಯಸ್ಕೋತೀಯ? ಹೋಗು. ನೋಡಿ, ನಾನು ಹೇಳ್ತಿದ್ದೀನಿ, ಈ ಮದುವೆಯಿಂದ ಸುಂದ್ರಿಗೆ ಒಳ್ಳೇದಾಗಲ್ಲ. ಮಾಡಬೇಡಿ ಮದುವೆನ. ಅಯ್ಯೋ ಮನೆ ಹಾಳು. ಹೆಂಗ್ ಮಾತಾಡ್ತಾನೆ ನೋಡು. ಮಾತಾಡ್ತಾನಲ್ಲ. ಇನ್ನೊಂದ್ಸಲ ಬರ್ಲಿ ಅವನ ಮನೆ ಕಡೆ. ಆಯ್ತು ಬಾ. ಅವನಿಗೆ ವಿಷ ಕೊಡ್ತಿದ್ ನಾನು, ಶಿಕ್ಷೆ ಅನುಭವಿಸ್ತಿರೋದು ನೀನಲ್ಲ ಅಕ್ಕ. ನಿನಗಿಷ್ಟ ಇಲ್ದಿರೋ ಮದುವೆ ಮಾಡ್ಕೊಳಕ್ ಮಾಡ್ಬಿಟ್ಟೆ. ಉಳಿಬಾರ್ದಿತ್ತು ಕಣೆ ನಾನು. ಅವತ್ತೇ ಇನ್ನಷ್ಟು ವಿಷ ತಗೊಂಡು ಸಾಯ್ಬೇಕಿತ್ತು. ತಂದ್ಕೊಡ್ಲಾ? ಬೇಕಿದ್ರೆ ಈಗಲೂ ಪ್ರಯತ್ನ ಮಾಡು. ಮನೆಯವ್ರಿಗೆ ಯಾರಿಗೂ ಏನು ಹೇಳಲ್ಲ, ಆಸ್ಪತ್ರೆಗೂ ಸೇರ್ಸಲ್ಲ, ನೀನು ಹೆಣ ನೋಡಕ್ಕೂ ಬರಲ್ಲ. ಅನಾಥ ಶವದಂತೆ ಯಾರೋ ಬಂದು ಸಂಸ್ಕಾರ ಮಾಡ್ತಾರೆ. ಆಗಬಹುದಾ? ಅಕ್ಕ, ಮತ್ತಿನ್ನೇನು? ಏನು ನಿನ್ನ ಗೋಳಿಗ? ಮನೆ ಮಗನಾಗ ಮುಂದೆ ನಿಂತು ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ನಿನಗೆ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಬೇಕಾಗಿದ್ದು ನನ್ನ ಜವಾಬ್ದಾರಿ, ಕರ್ತವ್ಯ ಅಲ್ವೇನೆ? ಆದರೆ ನಾನು ಮಾಡ್ತಿರೋದೇನೋ, ನನ್ನ ಟ್ರಾವೆಲ್ಸ್ ಗಟ್ಟಿಯಾಗಬೇಕು, ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ನಿನಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಳಾಗ ಮಾಡಿಬಿಟ್ನಲ್ಲೇ. ನಾನು ಮಾಡಿರೋ ತಪ್ಪಿಗೆ ಆ ದೇವ್ರು ಕೂಡ ನನ್ನ ಕ್ಷಮಿಸಲ್ಲ ಕಣೆ. ಎಲ್ಲ ಜವಾಬ್ದಾರಿಗಳನ್ನ ಗಂಡಸೇ ನಿಗಿಸ್ಬೇಕು ಅಂತ ಯಾವ ಕಾನೂನು ಇದೆ? ನಿಂಗೆ ನೆನಪಿದ್ಯಾ, ನೀನು ಚಿಕ್ಕವನಾಗಿದ್ದಾಗ ಸದಾ ನಾನು ಲಂಗ ಹಿಡ್ಕೊಂಡು ಓಡಾಡ್ತಿದ್ದೆ. ಎಲ್ಲದಕ್ಕೂ ನಾನೇ ಬೇಕು. ಒಂದು ಸಣ್ಣ ಹೆದರಿಕೆ ಆದರೂ ನನ್ನ ಹಿಂದೆ ಬಂದು ಬಚ್ಚಿಟ್ಕೋತಿದ್ದೆ. ಅದಕ್ಕೆ ಅಮ್ಮ ನಿನ್ನ ಸದಾ ನನ್ನ ಜೊತೆ ಬಿಟ್ಟಿರ್ತಿದ್ಲು. ಹೇಳೋಳು, ನಿನ್ನ ತಮ್ಮನ ಜವಾಬ್ದಾರಿ ನಿಂದೇ ಕಣೆ ಅಂತ.
ಈಗಲೂ ಅಷ್ಟೆ, ನಿನ್ನ ಕಾಲ ಮೇಲೆ ನೀನು ನಿಲ್ಲೋವರೆಗೂ ನನ್ನದೇ ಜವಾಬ್ದಾರಿ. ಪಶ್ಚಾತ್ತಾಪ ಪಡಬೇಡ ವಿದ್ಯಾ. ನನ್ನ ಬದುಕಿನ ನಿರ್ಧಾರ ಏನು ತಗೋಬೇಕು ಅಂತ ನನಗೆ ಗೊತ್ತಿದೆ. ಇಲ್ಲ ಕಣೆ ಅಕ್ಕ, ನೀನು ಹುಲಿ ಮನೆ ಹೋಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ ನನಗೆ. ಸಚ್ಚಿ ಅಣ್ಣ, ಶಾಸ್ತ್ರಿಗಳು ಎಲ್ಲರೂ ಕೆಟ್ಟವರು ಅಂತ ಅನ್ಸಕ್ಕೆ ಶುರುವಾಗಿದೆ ಕಣೆ. ಅಂತ ಕಡೆ ನೀನು ಹೇಗೆ ಇರೋಕ್ಕೆ ಸಾಧ್ಯ? ಇರಬಹುದು, ಅವ್ರು ಕೆಟ್ಟವರೇ ಆಗಿರಬಹುದು, ಆದರೆ ರಾಕ್ಷಸರಲ್ವಲ್ಲ. ಆ ಮಾಟುಗಾತಿ ನಿಮ್ಮ ಅಮ್ಮನವ್ರಿಗಿಂತ ಇವರೇ ವಾಸಿ. ಕೆಟ್ಟವ್ರನ್ನೂ ಒಳ್ಳೆ ದಾರಿಗೆ ತರ್ತೀನಿ, ಆದರೆ ಅವಳನ್ನ ಮಾತ್ರ ನನ್ನ ಮೇಲೆ ಕೂತ್ ಸವಾರಿ ಮಾಡಕ್ಕೆ ಬಿಡಲ್ಲ.